ಪುಷ್ಪ 2 ಭರ್ಜರಿ ಸಕ್ಸಸ್ ಮಧ್ಯೆ ಪುಷ್ಪರಾಜ್ಗೆ ಶುರುವಾಗಿದ್ಯಾಕೆ ಟ್ರಬಲ್? ಒಂದೇ ದಿನದಲ್ಲಿ ಬಂಧನ ಬಿಡುಗಡೆ, ಇದರ ಹಿಂದಿರೋ ಆ ಶಕ್ತಿ ಯಾವುದು? ವೀಕ್ಷಕರೇ, ಒಂದೇ ದಿನದಲ್ಲಿ ಸ್ಟಾರ್ ನಟನ ಬಂಧನ, ಕೋರ್ಟ್ ವಿಚಾರಣೆ, ಬೇಲ್, ಬಿಡುಗಡೆ ಎಲ್ಲವೂ ಆಗಿ ಹೋಗಿದೆ. ಇಷ್ಟೆಲ್ಲ ಹೈಡ್ರಾಮಾ ನಡೆದಿದ್ಯಾಕೆ? ಅಲ್ಲು ಅರ್ಜುನ್ ಅರೆಸ್ಟ್ ಹಿಂದೆ ರಾಜಕೀಯ ಪಿತೂರಿ ಇದ್ಯಾ? ಅಲ್ಲು ಅರ್ಜುನ್ ಪತ್ನಿ ಮತ್ತು ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ನಡುವಿನ ಸಂಬಂಧವೇನು? ಯಾಕೆ ಈ ಅರೆಸ್ಟ್? ಯಾಕೆ ರಿಲೀಸ್? ನಡೆದಿದ್ದಾದ್ರೂ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತಾ ಹೋಗ್ತೀವಿ ನೋಡಿ. ಪುಷ್ಪ 2 ಸಿನಿಮಾ ಒಂದಾದ ಮೇಲೊಂದು ದಾಖಲೆ ಬರಿತಾ ಇದ್ರೆ, ಇತ್ತ ಅದೇ ಸಿನಿಮಾದ ನಟ ಅಲ್ಲು ಅರ್ಜುನ್ ಜೈಲಿನ ದರ್ಶನ ಪಡೆದು ಒಂದು ದಿನ ಅಲ್ಲೇ ಇದ್ದು ಮರಳಿದ್ದಾರೆ. ಹೈದರಾಬಾದ್ನ ಸಂಧ್ಯಾ ಚಿತ್ರಮಂದಿರದಲ್ಲಿ ಪುಷ್ಪ ಸಿನಿಮಾ ಪ್ರೀಮಿಯರ್ ವೇಳೆ ರೇವತಿ ಎಂಬ ಮಹಿಳೆ ಕಾಲ್ತುಳಿತಕ್ಕೆ ಸಿಲುಕಿ ಜೀವ ಬಿಟ್ಟಿದ್ರು. 7 ವರ್ಷದ ಮಗುವಿಗೂ ಗಾಯಗಳಾಗಿದ್ವು. ಈ ಬಗ್ಗೆ ಮೃತಳ ಪತಿ ದೂರು ನೀಡುತ್ತಿದ್ದಂತೆ ಅಲ್ಲು ಅರ್ಜುನ್ ವಿರುದ್ಧ ಕೇಸ್ ದಾಖಲಿಸಿ ಜೈಲಿಗೆ ಕಳುಹಿಸಲಾಗಿತ್ತು. ಬಳಿಕ ಮಧ್ಯಂತರ ಜಾಮೀನು ಪಡೆದು ಮರುದಿನ ಜೈಲಿಂದ ಬಿಡುಗಡೆಯಾಗಿದ್ರು. ಅಲ್ಲು ಅರ್ಜುನ್ ವಿರುದ್ಧ ದೂರು ದಾಖಲಾಗಿ ಜೈಲು ಸೇರ್ತಿದ್ದಂತೆ ಈ ಪ್ರಕರಣದಲ್ಲಿ ರಾಜಕೀಯ ಮಧ್ಯಪ್ರವೇಶಿಸಿದೆ ಎಂದೇ ಪುಕಾರು ಹಬ್ಬಿತ್ತು. ರಾಜಕೀಯ ವ್ಯಕ್ತಿಗಳ ಒತ್ತಡ ಹೇರಿ ಅಲ್ಲು ಅರ್ಜುನ್ ಅವರನ್ನ ಬಂಧಿಸುವಂತೆ ಆದೇಶಿಸಲಾಗಿತ್ತು ಎಂಬ ಮಾತುಗಳು ಕೇಳಿಬಂದಿದ್ವು. ಅಂತಲೇ ಸಿಎಂ ರೇವಂತ್ ರೆಡ್ಡಿ ಅಲ್ಲು ಅರ್ಜುನ್ ಅವರನ್ನ ಬಂಧಿಸಿದ್ದ ಅಂತ ಹೇಳಲಾಗ್ತಿತ್ತು. ಆದ್ರೆ ಈ ಬಗ್ಗೆ ಉತ್ತರ ನೀಡಿದ್ದ ಸಿಎಂ ರೇವಂತ್ ರೆಡ್ಡಿ, ನಮ್ಮ ರಾಜ್ಯದಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಅಂದಿದ್ರು. ಡಿಸೆಂಬರ್ 5ರಂದು ಬಿಡುಗಡೆಯಾದ ಪುಷ್ಪ 2 ಸಿನಿಮಾ 16 ದಾಖಲೆಗಳನ್ನ ಮಾಡುತ್ತಾ ಮುನ್ನಡೆಯುತ್ತಿದೆ. ಈ ಮಧ್ಯೆ ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ ಮತ್ತು ಅಲ್ಲು ಅರ್ಜುನ್ ಅವರ ಪತ್ನಿ ಸ್ನೇಹಾ ರೆಡ್ಡಿ ಸಂಬಂಧಿಗಳು ಇಷ್ಟಿದ್ರು, ನಾನು ಯಾವತ್ತಿದ್ರೂ ಸಂತ್ರಸ್ತೆ ಮತ್ತವರ ಕುಟುಂಬದ ಪರವಾಗಿದ್ದೇನೆ. ಯಾರೇ ತಪ್ಪು ಮಾಡಿದ್ರೂ ಕಾನೂನು ಅವರನ್ನ ಬಂಧಿಸುತ್ತೆ. ಅಷ್ಟಕ್ಕೂ ಅಲ್ಲು ಅರ್ಜುನ್ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ ಅಷ್ಟೇ. ಭಾರತಕ್ಕಾಗಿ ಅವರು ಯುದ್ಧ ಮಾಡಿ ಗೆದ್ದು ಬಂದಿಲ್ಲ. ಸಿನಿಮಾ ಅನ್ನೋದು ನಟರಿಗೆ ಬಿಸ್ನೆಸ್ ಇದ್ದ ಹಾಗೆ. ಅವರು ಲಾಭ ಮಾಡ್ಕೊಂಡ್ರೆ ನಮಗೇನ್ ಲಾಭ? ರಿಯಲ್ ಎಸ್ಟೇಟ್ ತರ ದುಡ್ಡು ಹಾಕಿ ದುಡ್ಡು ಗಳಿಸ್ತಾರೆ ಅಂತ ರೇವಂತ್ ರೆಡ್ಡಿ ಹೇಳಿದ್ರು. ಇದೀಗ ಸಿಎಂ ರೇವಂತ್ ರೆಡ್ಡಿ ಮಾತಿಗೆ ನಟ, ಸಾಮಾಜಿಕ ಹೋರಾಟಗಾರ ಚೇತನ್ ಅಹಿಂಸಾ ಪ್ರತಿಕ್ರಿಯೆ ನೀಡಿದ್ದಾರೆ. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವರು ಅಲ್ಲು ಅರ್ಜುನ್ ಅವರ ಅಕ್ರಮ ಬಂಧನವನ್ನ ಸಮರ್ಥಿಸಿಕೊಳ್ಳೋ ರೀತಿಯಲ್ಲಿ ಹೇಳ್ತಾರೆ. ಅವನೇನು ಗಡಿಗೆ ಹೋಗಿ ಯುದ್ಧ ಮಾಡಿ ಬಂದಿಲ್ಲ. ನಿಜ, ಸಿನಿಮಾ ತಾರೆಯರಿಗೆ ಅರ್ಹತೆಗಿಂತ ಹೆಚ್ಚಿನ ಪ್ರಾಮುಖ್ಯತೆ ಸಿಗುತ್ತೆ. ಆದ್ರೆ ನಿಮ್ಮ ಕೊಡುಗೆ ಏನು ಸಿಎಂ ರೆಡ್ಡಿ? 140 ವರ್ಷಗಳಿಂದ ಹೆಚ್ಚು ಪಡೆದುಕೊಂಡಂತಹ ಮತ್ತು ಕಡಿಮೆ ನೀಡಿದ ಕಾಂಗ್ರೆಸ್ ಪಕ್ಷದ ನೇರ ಫಲಾನುಭವಿ ನೀವು ಎಂದು ತಿರುಗೇಟು ಕೊಟ್ಟಿದ್ದಾರೆ. ಸದ್ಯಕ್ಕಂತೂ ಅಲ್ಲು ಅರ್ಜುನ್ ಬಂಧನ, ಬಿಡುಗಡೆ ವಿವಾದಕ್ಕೆ ಎಡೆಮಾಡಿಕೊಟ್ಟಿದ್ದು ಬಿಸಿ ಬಿಸಿ ಚರ್ಚೆಯಾಗ್ತಿದೆ. ಇದು ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗೆ ಕಾರಣವಾಗತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ವೀಕ್ಷಕರೇ, ನೀವಿನ್ನೂ ನಮ್ಮ BN ಟಿವಿನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಕೂಡ್ಲೇ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.